ಸಿನಿಮಾ ರಿಲೀಸ್ ಆಗದೆ ಕಲೆಕ್ಷನ್ ಮಾಡಿದ ಕಾಂತಾರ ಚಾಪ್ಟರ್ 1 ಸಿನಿಮಾ. ಇದಾಗಲೇ ಈ ಸಿನಿಮಾವನ್ನ OTT ಪ್ಲಾಟ್ಫಾರ್ಮ್ಗಳು ಕಾಂತಾರ ಸಿನಿಮಾವನ್ನ ಹಣ ಕೊಟ್ಟು ಖರೀದಿ ಮಾಡಿದೆ. OTT ಇಂದ ಬಂದ ಹಣದಿಂದ ಇನ್ನೊಂದು KGF ಸಿನಿಮಾ ತೆಗೆಯಬಹುದಂತೆ. ಹಾಗಾದ್ರೆ ಈಗಾಗಲೇ ಬಂದ ಹಣ ಎಷ್ಟು? ನೀವೆಲ್ಲ ಕಾಂತಾರ ಸಿನಿಮಾ ನೋಡಿರಿ. ಅದರಲ್ಲಿ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಆಗಲಿ, ಸಪ್ತಮಿ ಗೌಡರವರ ಆಕ್ಟಿಂಗ್ ನೋಡಿ ಮನ ಸೋಲುವವರೇ ಇಲ್ಲ. ಅದರಲ್ಲಿನ ಹಾಡು, ತುಳುನಾಡಿನ ದೈವದ ಕತೆ, ಅಲ್ಲಿನ ಆಚರಣೆ ಬಗ್ಗೆ ಕಾಂತಾರದ ಸಿನಿಮಾ ಮೂಲಕ ಇಡೀ ಪ್ರಪಂಚಕ್ಕೆ ತಿಳಿಯಿತು. ಹಾಗೆ ತುಳುನಾಡಿನ ದೈವದ ಬಗ್ಗೆ ಜನರಲ್ಲಿ ಭಕ್ತಿಯ ಭಾವ ಮೂಡಿತು. ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತೂ ಜನರು ಹುಬ್ಬೇರಿಸುವಂತೆ ಮಾಡಿತ್ತು. ಹಾಗೆ ಇದರ ನೆಕ್ಸ್ಟ್ ಪಾರ್ಟ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಅದರಲ್ಲಿ ನಾನು ಒಬ್ಬ. KGF ಬಳಿಕ ಯಾವುದೇ ಕನ್ನಡ ಸಿನಿಮಾಗಳು KGF ಸಿನಿಮಾದಷ್ಟು ಫ್ಯಾನ್ ಇಂಡಿಯಾ ಸಿನಿಮಾ ಆಗಿ ಯಾವುದೇ ಕನ್ನಡ ಸಿನಿಮಾಗಳು ಕೂಡ KGF ಸಿನಿಮಾದಷ್ಟು ಹಿಟ್ ಆಗಿದ್ದಿಲ್ಲ. ಆದರೆ 2022ರಲ್ಲಿ ಬಂದ ಕಾಂತಾರ, 777 ಚಾರ್ಲಿ ಈ ಸಿನಿಮಾಗಳು ಅದನ್ನ ಹಿಂದಕ್ಕೆ ಹಾಕಿದೆ. ಈಗ ಮತ್ತೆ ಕಾಂತಾರ ಚಾಪ್ಟರ್ 1 ತೆರೆಗೆ ಬರಲು ರೆಡಿ ಆಗಿದೆ. ಹೌದು, ಈಗಾಗಲೇ ಟೀಸರ್ ರಿಲೀಸ್ ಆಗಿದೆ. ನಾವೆಲ್ಲ ನೋಡಿದ್ದು ಕಾಂತಾರ ಚಾಪ್ಟರ್ 2, ಈಗ ಬರೋದು ಕಾಂತಾರ 1. ಟ್ರೈಲರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡುತ್ತಿದೆ. ಟ್ರೈಲರ್ ನೋಡಿದ್ರೆ ಇದರಲ್ಲಿ ಪಂಜುರ್ಲಿ ದೈವ ಹೇಗೆ ಬಂತು, ಕಾಂತಾರದಲ್ಲಿ ನೋಡಿದ್ವಿ ಅಲ್ಲ ಆ ಸಮುದಾಯ ಹಿಂದೆ ಹೇಗಿತ್ತು, ಮತ್ತೆ ಆ ಸಮುದಾಯ ಮತ್ತೆ ಒಂದು ರಾಜರ ಕುಟುಂಬದವರ ಜೊತೆ ಒಂದು ಫೈಟ್ ನಡೆಯುವ ದೃಶ್ಯ ಕೂಡ ಆ ಟ್ರೈಲರ್ ನಲ್ಲಿ ಇದೆ. ಆದ್ರೆ ಯಾಕೆ ಅಂತ ಸಿನಿಮಾ ನೋಡೇ ತಿಳಿದುಕೊಳ್ಳಬೇಕು. ಮತ್ತೆ ಒಂದ್ ಸ್ವಲ್ಪ ಲವ್ ಸ್ಟೋರಿ ಕೂಡ ಇದ್ದಂಗಿದೆ. ಇದೆಲ್ಲದರ ಬಗ್ಗೆ ಸಿನಿಮಾ ನೋಡಿಯೇ ತಿಳಿದುಕೊಳ್ಳಬೇಕು. ಇದು ಒಂಥರ ಪೈಸಾ ವಸೂಲ್ ಸಿನಿಮಾ ತರಾನೇ ಕಾಣ್ತಾ ಇದೆ. ತಪ್ಪದೇ ಎಲ್ಲರೂ ಹತ್ತಿರದ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ನೋಡಿ. ಇನ್ನು ಸಿನಿಮಾದ ಕಲೆಕ್ಷನ್ ಬಗ್ಗೆ ನೋಡೋಣ. ಈ ಸಿನಿಮಾದ OTT ಹಕ್ಕನ್ನ ಅಮೆಜಾನ್ ಪ್ರೈಮ್ ವಿಡಿಯೋ ದೊಡ್ಡ ಮೊತ್ತಕ್ಕೆ ಖರೀದಿಸಿದೆ. ಈ ದಾಖಲೆಯ ಮೊತ್ತವು ಮತ್ತೊಂದು KGF 2 ಚಿತ್ರ ನಿರ್ಮಾಣಕ್ಕೆ ಸಾಕಾಗುತ್ತದೆ ಎಂದು ಅನೇಕರು ಹೇಳುತ್ತಿದ್ದಾರೆ. ಈ ಕಾಂತಾರ ಚಾಪ್ಟರ್ 1 ಚಿತ್ರವು ಅಕ್ಟೋಬರ್ 2ರಂದು ಬಿಡುಗಡೆಯಾಗಲಿದ್ದು ಕನ್ನಡ ಸೇರಿದಂತೆ 6 ಭಾಷೆಗಳಲ್ಲಿ ತೆರೆ ಕಾಣಲಿದೆ. ಸಿನಿಮಾದ ಟ್ರೈಲರ್ ನೋಡಿದ ಬಳಿಕ ಸಿನಿಮಾ ಅಂಕಿ ಸೂಪರ್ ಹಿಟ್ ಆಗುವ ಎಲ್ಲ ಲಕ್ಷಣವೂ ಕಾಣುತ್ತಿದೆ. ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ. ಈ ಚಿತ್ರಕ್ಕೆ ಅವರದ್ದೇ ನಿರ್ದೇಶನ ಕೂಡ ಇದೆ. ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ ಇವರು ನಾಯಕಿ ಪಾತ್ರ ಮಾಡಿದ್ದಾರೆ. ಹೀಗಿರುವಾಗಲೇ ಸಿನಿಮಾದ OTT ಹಕ್ಕಿನ ಮಾರಾಟದ ಬಗ್ಗೆ ದೊಡ್ಡ ಸುದ್ದಿ ಹೊರಬಿದ್ದಿದೆ. OTT ಪ್ಲಾಟ್ಫಾರ್ಮ್ ನಲ್ಲಿ ಬಂದ ಹಣದಿಂದ ಮತ್ತೊಂದು KGF 2 ಸಿನಿಮಾ ನಿರ್ಮಾಣವಾಗಬಹುದು. ಈಗ ಸರಿಯಾಗಿ 3 ವರ್ಷಗಳ ಬಳಿಕ ಕಾಂತಾರ ಚಿತ್ರದ ಪ್ರಿಕ್ವಿಲ್ ಕಾಂತಾರ ಚಾಪ್ಟರ್ 1 ತೆರೆಗೆ ಬರಲಿದೆ. ಸಿನಿಮಾದ ಹಕ್ಕನ್ನ ಅಮೆಜಾನ್ ಪ್ರೈಮ್ ವಿಡಿಯೋ ಖರೀದಿ ಮಾಡಿದೆ. ಈ ಸಿನಿಮಾದ ಹಕ್ಕನ್ನ ಖರೀದಿಸಲು ಚಿತ್ರತಂಡಕ್ಕೆ ಪ್ರೈಮ್ ವಿಡಿಯೋ ಕಡೆಯಿಂದ 125 ಕೋಟಿ ರೂಪಾಯಿ ಹಣದ ಸಂದಾಯ ಆಗಿದೆ ಎನ್ನಲಾಗುತ್ತಿದೆ. ಇನ್ನು KGF 2 ಸಿನಿಮಾದ ಬಜೆಟ್ 100 ಕೋಟಿ ರೂಪಾಯಿ. ಸಿನಿಮಾದ ಹಕ್ಕು OTTಗೆ ಮಾರಾಟ ಆಗಿದೆ ಎಂದ ಮಾತ್ರಕ್ಕೆ ತಕ್ಷಣವೇ ಸಿನಿಮಾ OTTಗೆ ಬರೋದಿಲ್ಲ. ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಹಲವು ವಾರ ಪ್ರದರ್ಶನ ಕಂಡ ಬಳಿಕ ಅಷ್ಟೇ OTTಯಲ್ಲಿ ಪ್ರಸಾರ ಕಾಣಲಿದೆ. ಅದಕ್ಕೆ ಸಾಕಷ್ಟು ಸಮಯ ಬೇಕಿದೆ. ನೋಡಿ, ಈ ವಿಷಯವನ್ನ ಕಲೆ ಹಾಕೋಕೆ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ನೀಡಿ.